ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರಾವ್ಯ ಗಣಪತಿ. ಸೊ ಇವತ್ತು ನಾನು ಹೊಸ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಅಂದರೆ, ನಾನು ಹೊಸ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ಚಾನಲ್ ಹೆಸರು ಏನಪ್ಪ ಅಂದರೆ ಕರ್ಲ್ ಸ್ಟುಡಿಯೋ. ಓಕೆ, ಕರ್ಲ್ ಸ್ಟುಡಿಯೋ ಅಂತ ಹೇಳಿದ ಕೂಡ ನಿಮ್ಗೆ ಅನಿಸ್ಬೋದು ಇಟ್ಸ್ ರಿಲೇಟೆಡ್ ಟು ಕರ್ಲಿ ಥಿಂಗ್ಸ್ ಆ್ಯಂಡ್ ಆಲ್ ದ್ಯಾಟ್. ಆ್ಯಕ್ಚುಲಿ ಅಲ್ಲ. ಕರ್ಲ್ ಸ್ಟುಡಿಯೋ ಅಂತ ಅಂದರೆ ನನ್ನ ಕರ್ಲಿ ಹೇರ್ ಇರೋದ್ರಿಂದ ಸ್ವಲ್ಪ ಯುನಿಕ್ಕಾಗಿ ಹೆಸರು ಕೊಡೋಣ ಅಂತ ಅಂದ್ಬಿಟ್ಟು ಈ ಹೆಸರು ಕೊಟ್ಟಿರೋದು. ಸ್ವಲ್ಪ ಟ್ರೆಂಡಿಯಾಗೂ ಇರಲಿ, ಎಲ್ಲರಿಗೂ ಕನೆಕ್ಟ್ ಆಗಲಿ, ಈ ಜನ್ರೇಷನ್ ಪೀಪಲ್ಗೆ ಎಲ್ಲದಕ್ಕೂ ಒಂದು ಆ್ಯಪ್ಟಾಗಿ ಒಂದು ಸ್ಮಾಲ್ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಇಡೋಣ ಅಂತ ಅಂದ್ಬಿಟ್ಟು ಈ ಒಂದು ಹೆಸರನ್ನ ನಾನು ಸೆಲೆಕ್ಟ್ ಮಾಡಿರೋದು. ಆ್ಯಕ್ಚುಲಿ ಯೋಚನೆ ಮಾಡಿ ಇದನ್ನೇ ಹಾಕೋಣ ಅಂತ ಸೆಲೆಕ್ಟ್ ಮಾಡಿರೋದು. ಸೊ ನನ್ನ ಚಾನಲಲ್ಲಿ ನಾನು 2 ಭಾಷೆಲಿ ಮಾತಾಡ್ತಿರ್ತೀನಿ. ಬೇಸಿಕಲಿ ಮಿಕ್ಸ್ ಮಾಡ್ತಾ ಇರ್ತೀನಿ, ಇಂಗ್ಲೀಷ್ ಆ್ಯಂಡ್ ಕನ್ನಡ. ಸೊ ದ್ಯಾಟ್ ಈ ಸ್ವಲ್ಪ ಜಾಸ್ತಿ ಆಡಿಯನ್ಸಿಗೆ ರೀಚ್ ಆಗಲಿ ಅನ್ನೋ ಒಂದು ನನ್ನ ಆಸೆ. ಸೊ ಹಿಯರ್ ಐ ಆಮ್ ಟು tell you that I have been launching my new channel. The name of the channel will be Curl Studio. So a lot of people were asking me why I haven't started a channel yet, YouTube channel yet. Many people will start. Why haven't you started yet? Many people were asking me, my friends, my relatives. In fact, my parents were also like, why don't you start a channel? Why don't you start a channel? This conversation was happening I think very often, and it was happening since 2-3 years now. I don't know for what joy it didn't happen to be like I didn't start. But I think ಇವತ್ತು ಆ ಒಂದು ಏನು ಹೇಳ್ತೀವಿ, ಆ ಒಂದು ಮುಹೂರ್ತ ಕೂಡ ಬಂದಿದೆ ಅನಿಸುತ್ತೆ. ಸೊ ನನ್ನ ಚಾನೆಲ್ನ ನಿನ್ನೆ ಓಪನ್ ಮಾಡಿದೆ 15th of June. ಸೊ ಇವತ್ತೊಂದು ಇಂಟ್ರೊಡಕ್ಷನ್ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ನನ್ನ ಚಾನಲಲ್ಲಿ ನನ್ನ ಬಗ್ಗೆ ಹಾಗೂ ಏನೇನು ನನ್ನ ಚಾನಲಲ್ಲಿ ನಾನು ತೋರಿಸ್ತೀನಿ ಅಥವಾ ವೀಡಿಯೋಸ್ ರಿಲೇಟೆಡ್ ಮಾಡ್ತೀನಿ ಅನ್ನೋ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಬಿಫೋರ್ ಐ ಸ್ಟಾರ್ಟ್, ದಯವಿಟ್ಟು ನಿಮ್ಮ ಎಲ್ಲರೂ ಸಪೋರ್ಟ್ ಮಾಡಿ, ನೀವೆಲ್ಲರೂ ಸಪೋರ್ಟ್ ಮಾಡಿ ನನಗೆ ಅಂತ ಕೇಳ್ಕೊತೀನಿ. ಪ್ಲೀಸ್ ಸಪೋರ್ಟ್ ಫಾರ್ ಮೈ ಚಾನಲ್. ಪ್ಲೀಸ್ ಲೈಕ್, subscribe and share. Do comment if you want something else. If you are actually eagerly waiting for some other videos ಅಂತ ಆದಾಗ ಪ್ಲೀಸ್ ಡೂ ಕಮೆಂಟ್. ಸೊ ಹೊಸ ಚಾನಲ್ ಮಾಡ್ತೀನಿ, ಸ್ವಲ್ಪ ಏರುಪೇರು ಆಗುತ್ತೆ. ದಯವಿಟ್ಟು ಅದನ್ನೆಲ್ಲ ಪ್ರೋಸ್ ಆ್ಯಂಡ್ ಕಾನ್ಸ್ ಇದ್ದೇ ಇರುತ್ತೆ ಎಲ್ಲದರಲ್ಲೂ. ಸೊ ಅದನ್ನೆಲ್ಲ ಬೇಡ್ದಿರೋದು ಸ್ವಲ್ಪ ಆಚೆ ಇಟ್ಕೊಂಡು ವಾಟ್ ಐ ಕ್ಯಾನ್ ಇಂಪ್ರೂವ್ ಆನ್, ಯು ಕ್ಯಾನ್ ಟೆಲ್ ಮಿ ಎನಿ ಟೈಮ್. ಸೊ ನಾನು ಅದರಲ್ಲಿ ಇಂಪ್ರೂವ್ ಆಗೋಕ್ಕೆ ನಾನು ಪ್ರಯತ್ನ ಪಡ್ತಾ ಇರ್ತೀನಿ. ಕಮಿಂಗ್ ಟು ದ ಪಾಯಿಂಟ್. ಸೊ ನನ್ನ ಚಾನಲಲ್ಲಿ ಏನೇನು ನಡೆಯುತ್ತೆ ಅನ್ನೋಕ್ಕಿಂತ ಮೊದಲು ನಂದೊಂದು ಇಂಟ್ರೊಡಕ್ಷನ್. ನಾನು ಯಾರು, ಏನು ಮಾಡ್ತೀನಿ ಆ್ಯಂಡ್ ಆಲ್ ದ್ಯಾಟ್. ಓಕೆ, ಸೊ ಕಮಿಂಗ್ ಟು ದ ಪಾಯಿಂಟ್. ನನ್ನ ಹೆಸರು ಶ್ರಾವ್ಯ ಗಣಪತಿ. ಸೊ ಇಷ್ಟವರೆಗೆ ನಾನು ಬೇಸಿಕಲಿ ಐ ಆಮ್ ಎನ್ ಆ್ಯಕ್ಟರ್, ಮಾಡೆಲ್. ನಾನು ಫ್ರೀಲ್ಯಾನ್ಸ್ ಕ್ಲಾಸಸ್ ತೊಗೋತಾ ಇದ್ದೆ, ಫಿಟ್ನೆಸ್ ಸೆಷನ್ಸ್ ವಿಚ್ ವಾಸ್ ಡ್ಯಾನ್ಸ್, ಎರೋಬಿಕ್ಸ್ ಆ್ಯಂಡ್ ಅದು ಫಂಕ್ಷನಲ್ ವರ್ಕೌಟ್ಸ್. ಒಂದಿಷ್ಟು ಕ್ಲಾಸಸ್ ತೊಗೋತಾ ಇದೆ, ಒಂದಿಷ್ಟು ಜಿಮ್ಸಲ್ಲಿ ಆಗಿರ್ಬೋದು, ಸ್ಕೂಲ್ಸ್ ಕಾಲೇಜಸಲ್ಲಿ ತೊಗೋತಾ ಇದೆ. ಸೊ ದಿಸ್ ಇಸ್ ಮೈ ಪ್ಯಾಷನ್ ಆ್ಯಕ್ಚುಲಿ. ಎಷ್ಟೊಂದು ಜನ ಹೇಳಿದರು ನನಗೆ, ತುಂಬ ಎಲ್ಲ ಮಾಡ್ತಾ ಇದೆಯಾ, ವೈ ಡೋಂಟ್ ಯು ಡೂ ಸಮಥಿಂಗ್ ಎಲ್ಸ್, ಯಾಕೆ ನೀನು ನಿನ್ನ ಫೀಲ್ಡಲ್ಲಿ ನೀನು ವರ್ಕಲ್ಲಿ ನೀನು ಮುಂದೆ ಹೋಗಬಾರ್ದು, ಅದು ಇದು ಆ ಥರ ಎಜುಕೇಷನ್ ಮಾಡಿದ್ಯಾ, ಈ ಥರ ಎಜುಕೇಷನ್ ಮಾಡಿದ್ಯಾ. ಅದೇನೋ ಗೊತ್ತಿಲ್ಲ ನನಗೆ, ಫಾರ್ ಸಮ್ ರೀಸನ್ ನನಗೆ ಯಾರ್ದು ಕೈ ಕೆಳಗಡೆ ಕೆಲಸ ಮಾಡಿ ಅಭ್ಯಾಸ ಇಲ್ಲ ಆ್ಯಂಡ್ ನಂಗೆ ಅದು ಮಾಡೋಕ್ಕಾಗಲ್ಲ. ಸೊ ನಾನು ಆ್ಯಕ್ಚುಲಿ ಹಂಗೂ ವರ್ಕ್ ಮಾಡಿದೆ ಫಾರ್ ಸಮ್ ಟೈಮ್ ಇನ್ HDFC ಬ್ಯಾಂಕ್ ಆ್ಯಂಡ್ ಆಲ್ ದ್ಯಾಟ್. ಅದೇನೋ ಗೊತ್ತಿಲ್ಲ ನನಗೆ, ಐ ಕ್ಯಾನ್ ನಾಟ್ ವರ್ಕ್ ಅಂಡರ್ ಸಮ್ವನ್. ಸೊ ದ್ಯಾಟ್ಸ್ ಅ ಮೇನ್ ಥಿಂಗ್. ನನಗೇನೇ ಇದ್ರೂ ನಾನು ಸ್ವತಃ ಮಾಡಬೇಕು ಅನ್ನೋ ಒಂದು ಆಸೆ. ಬಟ್ ಎಲ್ಲದಕ್ಕೂ ಒಂದು ಇನ್ವೆಸ್ಟ್ಮೆಂಟ್ಸ್ ಅಂತ ಇರುತ್ತೆ ಆ್ಯಂಡ್ ಆಲ್ ದ್ಯಾಟ್. ಸೊ ಹಾಗೂ ಒಂದು ಹೋಟೆಲ್ ಸ್ಟಾರ್ಟ್ ಮಾಡಿದ್ವಿ, ಕೆಫೆ ದೆ ಸಿಯಾರ ಅಂತ. ಬಟ್ ಡ್ಯೂ ಟು ಕೋವಿಡ್ ಟೈಮ್ ನಮ್ದು ಸ್ವಲ್ಪ ಅನ್ಲಕ್ಕಿ ಟೈಮ್ ಅನಿಸುತ್ತೆ ಅದು. ಸೊ ಆ ಒಂದು ಹೋಟೆಲ್ ಕೂಡ ನಾವು ಕ್ಲೋಸ್ ಮಾಡಿದ್ವಿ. ಎಷ್ಟೊಂದು ಟ್ರಯಲ್ ಆ್ಯಂಡ್ ಎರರ್ ಇದ್ದೇ ಇರುತ್ತೆ. ಸೊ ಅದು ಆಗ್ತಾ ಇರುತ್ತೆ ಲೈಫಲ್ಲಿ, ಅಪ್ಸ್ ಆ್ಯಂಡ್ ಡೌನ್ಸ್ ಅಂತೂ ಇದ್ದೇ ಇರುತ್ತೆ. ಸೊ ಹಾಗೆ ಫೈನಲಿ ಏನು ಮಾಡೋದು ಅಂತ ಅಂದಾಗ ಐ ಗಾಟ್ ಇನ್ ಟು ಕೋವಿಡ್ ಟೈಮಲ್ಲಿ ಐ ಗಾಟ್ ಇನ್ ಟು ಲರ್ನಿಂಗ್ ಇನ್ ಟು ಸಮಥಿಂಗ್ ಕಾಲ್ಡ್ AutoCAD ವಿಚ್ ಇಸ್ ರಿಲೇಟೆಡ್ ಟು ಇಂಟೀರಿಯರ್ ಡಿಸೈನಿಂಗ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಫೀಲ್ಡ್ ಆ ಥರದ್ದು. ಬಟ್ ಅದೂ ನನಗೆ ತುಂಬ ಮಾಡೋಕ್ಕಾಗಿಲ್ಲ. ಬಿಕಾಸ್ ನಿಮ್ಗೆ ಗೊತ್ತು, ಇಂಟೀರಿಯರ್ಸ್ ಅಥವಾ ಡಿಸೈನಿಂಗ್ ಫೀಲ್ಡು ಅಥವಾ ಏನೊಂದು ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂದರೆ ಅದರದ್ದೇ ಆದಂಥ ಪ್ರಾಸೆಸ್ ಇರುತ್ತೆ, ಅದರದ್ದೇ ಆದಂಥ ಥಿಯರಿ ಇರುತ್ತೆ, ಅದರದ್ದೇ ಆದಂಥ ಒಂದು ಲರ್ನಿಂಗ್ ಮೆಥಡ್ ಇರುತ್ತೆ ವಿಚ್ ವಿಲ್ ಟೇಕ್ ಇಯರ್ಸ್ ಟುಗೆದರ್. ಬಿಕಾಸ್ ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದಾರೆ ಬೇರೆಯವ್ರು ಕೂಡ. ಲರ್ನಿಂಗ್ ಈಸ್ ದ್ಯಾಟ್ ಓನ್ಲಿ, ರೈಟ್? ಸೊ ಒಂದು ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಬಂದಿದ್ದು, ಐ ಡಿಡ್ ಲರ್ನ್ ಸಮಥಿಂಗ್. ಬಟ್ ಇಟ್ಸ್ ನಾಟ್ ಲೈಕ್ ದ ವಾಸ್ಟ್ ಲರ್ನಿಂಗ್ ಅಥವಾ ಎಲ್ಲ ಎಕ್ಸ್ಪೀರಿಯನ್ಸ್ ಗೊತ್ತು ನಿಂಗೆ ಅನ್ನೋ ಥರದ್ದಲ್ಲ. ಸಮ್ ಹೌ ಇಟ್ ಅಗೇನ್ ಅದು ಅಲ್ಪ ಸ್ವಲ್ಪ ಅನ್ನೋ ಥರ ಆಯಿತು. ಸೊ ನೆಕ್ಸ್ಟ್ ಇನ್ನೇನು, ನನ್ನ ಅಪ್ಪ ಅಮ್ಮ ಯಾವತ್ತೂ ಹೇಳೋರು, ನಿನ್ನ ಟ್ಯಾಲೆಂಟಿಗೆ ನೀನೆಲ್ಲೋ ಇರಬೇಕಾಗಿತ್ತು, ಅವ್ರು ಹಿಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಅದು ಇದು ಆ್ಯಸ್ ಅ ಪೇರೆಂಟ್ ಅದು ಇದ್ದೇ ಇರುತ್ತೆ. ಸೊ ಐ ಥಿಂಕ್ ಇನ್ ಅ ವೇ ದೇ ವರ್ ಆಲ್ಸೋ ನಾಟ್ ರಾಂಗ್, ಇನ್ ಅ ವೇ ಐ ಆಮ್ ಆಲ್ಸೋ ನಾಟ್ ರಾಂಗ್. ನಾನು ನನ್ನ ಪ್ಯಾಷನ್ ನೋಡ್ಕೊಂಡು ಹೋದೆ. ಅವರು
ಅವರು ಅವ್ರು ನಾನು ಹೇಗೆ ಬೆಳ್ಕೊಂಡು ಬಂದಿದ್ದೀನಿ ಅಥವಾ ಅವ್ರನ್ನ ನಾನು ಹೆಂಗೆ ಬೆಳೆಸಿದ್ರೆ ಅದರಲ್ಲಿ ಅವರು ನನ್ನನ್ನು ಹೀಗೆ ಬೆಳಿಬೇಕು ಅಂತ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಎಟ್ ದಿ ಎಂಡ್ ಆಫ್ ದ ಡೇ ಲೈಫ್ ಈಸ್ yours, you know what you have to do, right? So maybe I chose my part, which may be wrong, which may be right, I don't know. ಆಲ್ ರೈಟ್, ಇಷ್ಟೆಲ್ಲ ಮಾಡಿ ಕೊನೆಗೂ ಇವತ್ತು ನಾನು ಒಂದು ಚಾನಲ್ ಓಪನ್ ಮಾಡೋಣ, ಇದರಲ್ಲಿ ಏನಾಗುತ್ತೆ ಮುಂದೆ ಅನ್ನೋದು ಗೊತ್ತಿಲ್ಲ. ಹೋಪಿಂಗ್ ಫಾರ್ ದ ಬೆಸ್ಟ್. ಸೊ ಈ ಚಾನಲಲ್ಲಿ ಏನೇನಿರುತ್ತೆ, ಏನೇನು ಬರುತ್ತೆ, ಯಾವ್ಯಾವ ಕಂಟೆಂಟ್ಸ್ ಬಗ್ಗೆ ಇರುತ್ತೆ ಅನ್ನೋದನ್ನ ನಾನು ಸ್ಮಾಲ್ ಒಂದು ಇಂಟ್ರೊಡಕ್ಷನ್ ಕೊಡ್ತೀನಿ. ಬೇಸಿಕಲಿ ಈ ಚಾನಲ್ ನಾನು ಎಲ್ಲ ವಾಸ್ಟ್ ಓಪನ್ ಫಾರ್ ಆಲ್ ಅನ್ನೋ ಥರ ಮಾಡಿರೋದು. ಅಂದರೆ ಇದೇ ಕಂಟೆಂಟು ಅದೇ ಕಂಟೆಂಟು ಲೈಕ್ ಇದಕ್ಕೆ ಒಂದಕ್ಕೆ ಸೂಕ್ತವಾಗಿರ್ತೀನಿ ಅಥವಾ ಆ ಥರದ್ದೇನಿಲ್ಲ. ದೆರ್ ಇಸ್ ನಥಿಂಗ್ ಆಸ್ ಸಚ್. ಐ ಆಮ್ ಗೋನ ಸ್ಟಿಕ್ ಆನ್ ಟು ದ ಒನ್ ಕಂಟೆಂಟ್. ಹಿಯರ್ ವಿ ಆರ್ ಗೋನ ಗೆಟ್ ಇನ್ ಟು ವಾಸ್ಟ್ ಸಬ್ಜೆಕ್ಟ್ಸ್ ಲೈಕ್ ಮಲ್ಟಿಪಲ್ ಥಿಂಗ್ಸ್. ಫಾರ್ ಎಕ್ಸಾಂಪಲ್, ಮೇ ಬಿ ಮೈ ಡೈಲಿ ರುಟೀನ್ ಏನಿರ್ಬೋದು, ಮೇಕಪ್ ಟ್ಯುಟೋರಿಯಲ್ಸ್ ಇರ್ಬೋದು, ಲೈಕ್ ಮೇ ಬಿ ಕಿಚನ್ ರಿಲೇಟೆಡ್, ಎನಿ ಫುಡ್ ರಿಲೇಟೆಡ್ ಇರ್ಬೋದು, ಸಮ್ ಬ್ಲಾಗ್ಸ್, ಸಮ್ ಟ್ರಾವೆಲ್ ಬ್ಲಾಗ್ಸ್, any shop opening things which is coming up, or anything for that matter also which is related to your mental health, fitness. There are a lot of things which is related to fitness, mental health, depressions, things like that, anxieties, and lot many things. There are vast subject. Maybe how to treat your dog, maybe how to do grooming for your dog, something like that. So lot many subjects are going to come up. It's not like I'm going to stick into one particular thing. So yeah, this is my part of the story. So this is the small introduction. As I told you, I have to tell you. So basically, if you want something else, in my channel, please do let me know what else you're looking forward for. Maybe in coming days, I will also be I will also be opening a new content for news. I mean, my dad is into the same thing field. He is doing news content channel. So maybe later on, within few days, I will also be doing a news channel, so which is related to political stuff and everything else, which is where the news tells. So that will be a different channel. So basically, in this channel, it's a vast subject. It can be anything. So yeah, that's all about my channel. So please do subscribe, like and share, also comment, and I want your blessings. So today, on the occasion of I don't know what, it just happened to be, yeah, on the occasion of some great day, I'm opening this channel on that day. So I just hope everyone take care of yourself, be fit, be healthy, take care of yourself. I know a lot of things are happening in life, so you can't do anything. You just have to lead your life for something, or for yourself, or for your parents, or someone. Life is like that. So I would just say, be strong. I know it's difficult. I know it's a difficult journey of life. Be strong, be positive. Somewhere God will help. Also in my channels, I may also say about Sanatan Dharma. Yes, I wanted to add it because like I said, there are multiple things here, not only related to general topics. I also want to say, basically this channel is made for all generations. Peppy things, trendy things, fashionable things, knowledgeable things, whatever, information sharing. This channel is for information. So basically, I also want to learn from you. And if there is any chance, if there is any way I can give knowledge, that also will be done. Maybe further days I may also interview some people, like podcast things which may come up. So as of now, I will go slow and smooth. We'll do that later on also. Probably things will come up. So what is gonna happen, my channel will let you know day by day, or probably in a week I'll be coming. So please do watch my channel. If there's anything you want me to get into my channel, let me know about it as well. I would appreciate your comments and your thoughts as well. I would respect from everyone. I would respect every thought, in fact. So I would like and appreciate if you tell me something. Also, I would also want to say one thing. Learning is from everyone. May it be a child, may it be an old person, or maybe it is an elder, whoever it is. Learning is from everyone. So I would say, please upgrade yourself, learn from everything and everyone. Everything makes sense. I think everything has something to say in life. So learn from it. Thank you all. Have a great day. God bless you all. Stay fit, stay healthy. Hara Hara Mahadev. Thank you so much.